ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು HSTR ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ ಬರುವಂತಹ ಮೆಂಟಲ್ ಎಬಿಲಿಟಿ ಅಲ್ಲೇನು ಮಾಡ್ತಾರೆ, ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸಿಗೆ ಕೇಳ್ತಾರೆ. ಅದ್ರ ಮೇಲೆ ನಾನು ಸಿಲೆಬಸ್ ಕೂಡ ಮಾಡಿದ್ದೀನಿ. ಹಾಗೆ ಫಸ್ಟ್ ಚಾಪ್ಟ್ರಲ್ಲಿ ಬರುವಂತಹ ಕ್ಲಾಸ್ಗಳು ಕೂಡ ಮಾಡ್ತಾಯಿದ್ದೀನಿ. ಇವಾಗ ಮಿಸ್ಸಿಂಗ್ ನಂಬರ್ ಮೇಲೆ 4-5 ತರಗತಿಗಳು ಮಾಡಿದ್ದೀನಿ. ಅದ್ರ ಮುಂದಿರೋದಂಥ ತರಗತಿ ಇವತ್ತಿನ ತರಗತಿಯಲ್ಲಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ಒಂದು HSTR ನೇಮಕಾತಿಗೆ ಹಾಗೂ PSTR GPSTR ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ. ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಈ ಒಂದು ತರಗತಿಗಳನ್ನು ನೋಡ್ಕೋಬೇಕು. ಯಾಕಂದರೆ ಸಾಮಾನ್ಯ ಪತ್ರಿಕೆ ಸಾಮಾನ್ಯವಾಗಿ ಎಲ್ಲರಿಗೂ ಇರ್ತೈತೆ. ಅದಕ್ಕೋಸ್ಕರ ನಮ್ಮ ಮೆಥಡ್ ಪೇಪರಲ್ಲಿ ನಾವು ಸ್ಕೋರ್ ಮಾಡ್ಬೋದು. ಆದರೆ ಸಾಮಾನ್ಯ ಪತ್ರಿಕೆ ಸ್ವಲ್ಪ ಟಫ್ ಆಗ್ತೈತಿ. ಅದಕ್ಕೋಸ್ಕರ ನಮ್ಮ ಮೆಥಡ್ ಪೇಪರ್ ಜೊತೆಗೆ ನಾವು ಸಾಮಾನ್ಯ ಪತ್ರಿಕೆಯನ್ನು ಕೂಡ ಈ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ವಾಟ್ ನಂಬರ್ ಶುಡ್ ಕಮ್ ವೇರ್ ದೆನ್, ಇಲ್ಲಿ ಯಾವ ನಂಬರ್ ಬರ್ತದೆ ಅಂಥೇಳಿ ಕೇಳ್ತಾ ಇದ್ದಾರೆ. ನೋಡ್ರಿ ಹೆಂಗಿದೆ ಇದು ಈ ಒಂದು ಪ್ರಾಬ್ಲಮ್. ಅಂದರೆ ಇಲ್ಲಿ 6 ಇದೆ, ಇಲ್ಲಿ 3 ಇದೆ, ಇಲ್ಲಿ 8 ಇದೆ, ಇಲ್ಲಿ 5, ಇಲ್ಲಿ 4, ಇಲ್ಲಿ 7, ಇಲ್ಲಿ 8 ಬಂದಿದೆ, ಇಲ್ಲಿ 11 ಬಂದಿದೆ. ನಾವು ಎಲ್ಲಿಂದ ಕಂಡು ಹಿಡಬೇಕು? ಇಲ್ಲಿಂದ ಕಂಡು ಹಿಡಿಬೇಕು. ಇವಾಗ ನೋಡ್ರಿ ಇಲ್ಲಿ ಏನು ಮಾಡಬೇಕಂದ್ರೆ 6ರಲ್ಲಿ 3 ನಾವು ಕಳಿಬೇಕು. 6ರಲ್ಲಿ 3 ಕಳೆದ್ರೆ ಬರ್ತೈತೆ 3 ಬರ್ತೈತೆ. ಹಾಗೆ ಈ 3 ಈ 8 ಏನು ಮಾಡಬೇಕು? ಇಲ್ಲಿ ಪ್ಲಸ್ ಮಾಡಬೇಕು. ಇದರಲ್ಲಿ ಇದು ಕಳಿಬೇಕು. 6ರಲ್ಲಿ 3 ಕಳೆದ್ರೆ 3 ಪ್ಲಸ್ 8 ಮಾಡಿದ್ರೆ 11 ಬರ್ತೈತಿ. ಮಧ್ಯ ಸಂಖ್ಯೆ ಎಷ್ಟು ಬರುತ್ತೆ? 11 ಬರ್ತೈತೆ. ಈ ಥರ ಬರ್ತಂತ ಹೆಂಗೆ ಹೇಳ್ತೀರಾ ಅಂದರೆ ನಾವು ಮಾಡಿ ನೋಡಬೇಕಷ್ಟೇ. ಬೇರೆ ಬೇರೆ ಮೆಥಡಲ್ಲಿ ಮಾಡಿ ನೋಡಬೇಕು. ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಈ ಥರ ಬರ್ತದೆ ನೋಡಿರಿ. ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ. 5ರಲ್ಲಿ 4 ಹೋದರೆ 1 ಮೈನಸ್ ಮಾಡಿದ್ರೆ 1 ಇರ್ತದೆ. ಈ 1 ಮತ್ತು ಈ 7 ಪ್ಲಸ್ ಮಾಡಬೇಕು. 1 7 ಕೂಡಿಸಿದ್ರೆ 8. ಹಾಗಾದರೆ ಇದು ಮ್ಯಾಚ್ ಆಗ್ತಾಯಿದೆ. 2 ಲೆಕ್ಕಗಳು ಮ್ಯಾಚ್ ಆಗ್ತಾಯಿದ್ದಾವೆ. ಹಾಗಾಗಿ 3ನೇದು ಇದೇ ಮೆಥಡಲ್ಲಿ ಮಾಡಬೇಕು ಅಂತ ಅರ್ಥ. ಇವಾಗ 3ನೇದು ನೋಡಿರಿ. ನೋಡಿರಿ 3ನೇದು ಇಲ್ಲಿ ಎಷ್ಟಿದೆ? 7 ಇದೆ, ಇಲ್ಲಿ 6 ಇದೆ. 7ರಲ್ಲಿ 6 ಹೋದ್ರೆ ಎಷ್ಟು ಬರ್ತೈತೆ? 1 ಬರ್ತೈತೆ. ಈ 1 ಇಲ್ಲಿ ಕಳ್ಕೊಂಡಿವಿ, ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಇಲ್ಲಿ 1 9 ಮಾಡಿದ್ರೆ ಎಷ್ಟು? 10 ಬರ್ತೈತೆ. 10 ಆಪ್ಷನಲ್ಲಿ ಇದೆ ಅಂತ ನೋಡೋಣ. ನೋಡಿರಿ 10 ಆಪ್ಷನಲ್ಲಿ ಇದೆ. ಇಲ್ಲಿ ನೋಡಿರಿ 7 ಇದೆ, 10 ಇದೆ, 3 ಇದೆ, 9 ಇದೆ. ಹಾಗಾಗಿ ಸರಿಯಾದ ಉತ್ತರ ಬಂದುಬಿಟ್ಟು ಇಲ್ಲಿ 10 ಆಗ್ತೈತೆ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ನೋಡಿರಿ 11 ಇದೆ, 12, 13 ಇದೆ. ಇಲ್ಲಿ 16, 18 ಇದೆ. ಇಲ್ಲಿ 21, 23 ಇದೆ. ಇಲ್ಲಿ ಯಾವ ಸಂಖ್ಯೆ ಬರ್ತದೆ ಅಂತ ಕಂಡುಹಿಡಬೇಕು. ಇಲ್ಲಿ ಯಾವ ಸಂಖ್ಯೆ ಬರ್ತದೆ ಅಂತ ಕಂಡುಹಿಡಬೇಕು. ಇಲ್ಲಿ ಎಷ್ಟಿದೆ? 30 ಇದೆ. ನೋಡಿರಿ ಈ ಥರ ಇಲ್ಲಿ ಬಾಕ್ಸ್ ಅಂತಾರೆ, ಈ ಥರ ಮಾಡ್ಕೊಳ್ರಿ. ಇದು ಬಾಕ್ಸ್ ಲೆಕ್ಕ ಇದೆ. ಬಾಕ್ಸ್ ಫುಲ್ ಕಂಪ್ಲೀಟ್ ಮಾಡಬೇಕಿದು. ಯಾಕಂದರೆ ಸೀರಿಯಲ್ ಕೇಳ್ತಿದ್ದಾನಲ್ಲ ಇಲ್ಲಿ, ಅದಕ್ಕೆ ನೋಡಿರಿ. ಇವಾಗ ಇಲ್ಲಿ 10 ಇರಬೇಕು. 10, 11, 12, 13, ಇಲ್ಲಿ 14, ಇಲ್ಲಿ 15, ಇಲ್ಲಿ 16, ಇಲ್ಲಿ 17, ಇಲ್ಲಿ 18, ಇಲ್ಲಿ 19, ಇದು 20, ಇದು 21 ಇದೆ, ಇದು 22, ಇಲ್ಲಿ 23 ಇದೆ, ಇದು 24, ಇಲ್ಲಿ 25 ಬರಬೇಕು. 25 ಬರಬೇಕು ಇಲ್ಲಿ. ಆಮೇಲೆ ಇಲ್ಲಿ 26, ಇಲ್ಲಿ 27, ಇಲ್ಲಿ 28, ಇಲ್ಲಿ ಎಷ್ಟು ಬರಬೇಕು? 29. ಹಾಗಾದರೆ 25 ಮತ್ತು 29 ನಮಗೇನು ಬರಬೇಕಿಲ್ಲ, ಆನ್ಸರಲ್ಲಿ ಬರಬೇಕು. 30, 31, 32, 33, 34 ಇವೆಲ್ಲ ಕೇಳಿಲ್ಲ ನಮಗೆ. ಇಲ್ಲಿಂದ ಕೇಳಿದ್ದೀನಿ. ಕ್ವಶನ್ ಮಾರ್ಕ್ ಇಲ್ಲಿದೆ ತಾನೆ. ಅದಕ್ಕಾಗಿ 25, 29 ಬರಬೇಕಿಲ್ಲಿ. ಆಪ್ಷನಲ್ಲಿದೆ ನೋಡಿರಿ 25, 29. ಫಸ್ಟ್ ಆಪ್ಷನ್ನೇ ಇದೆ ನೋಡಿರಿ 25, 29. ಈ ರೀತಿ ನಾವು ಲೆಕ್ಕಗಳನ್ನು ಬಿಡಿಸ್ತಾ ಹೋಗಬೇಕು. ಇದು ಲೆಕ್ಕ ನೋಡಿರಿ, 3ನೇ ಲೆಕ್ಕ ಇದು ನೋಡಿರಿ. ಇಲ್ಲಿ 2 ಇದೆ, 5 ಇದೆ, 3 ಇದೆ, 13 ಇದೆ, 18, 45, 27 ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇವಾಗ ಈ ರೀತಿ ಮಾಡ್ಕೊಂಡ್ರಿ. ಈ ರೀತಿ
ನೋಡ್ರಿ ಇಲ್ಲಿ 3 7 ಎಷ್ಟಾಗ್ತೈತೆ 27 ಆಗ್ತೈತೆ. 3 7 27 ಆಗ್ತೈತೆ. 5 ಎಷ್ಟೇ ಆಗ್ತೈತೆ 5 ಮಗ್ಗಿ ಹೋದ್ರಿ 3 ಇಂಟು 3 ಸ್ಕ್ವೇರ್ ಮಾಡ್ಕೊಳ್ರಿ. ಇದು 3 ಸರಿ ಮಾಡಬೇಕು. 3 1 3 3 2 6 3 3 9 9 3 27 3 ಕ್ಯೂಬ್ ಮಾಡ್ಕೊಂಡ್ರೆ 27 ಬರ್ತೈತೆ. ಈಗ ಏನು ಮಾಡ್ಬೇಕು ನಾವು ಇವಾಗ ಎಷ್ಟಾಗ್ತೈತೆ 27 ಆಯ್ತು. ಇದು ಸ್ವಲ್ಪ ಗಿಜಿ ಗಿಜಿ ಅನಿಸ್ತೈತೆ. ಪೆನ್ ತೊಗೊಳ್ಳೋಣ ಇರಿ ಬೇರೆದು. ಇದೇನೋ ಕ್ಯೂಬ್ ಮಾಡಿಕೊಂಡ್ರೆ ಈ ನಂಬರ್ ಬರ್ತೈತೆ. ಇದು ಬರ್ತೈತೆ ನೋಡಿರಿ. ಕ್ಯೂಬ್ ಮಾಡಿಕೊಂಡ್ರೆ 5 ಕ್ಯೂಬ್ ಬರಲ್ಲ. ಇದು 125 ಬರ್ತದೆ. ಹಾಗಾದರೆ ಇದು ಕ್ಯೂಬಲ್ಲಿಲ್ಲ ಅಂತ ತಿಳ್ಕೊಬೇಕು. 3 ಮಗ್ಗಿಯಲ್ಲಿದೆ ನೋಡಿರಿ. 3 ಮಗ್ಗಿ ಹೋದ್ರಿ 3 1 3 3 2 6 3 3 9 3 4 12 3 15 3 17 3 17 3 8 23 3 9 27 ಬರ್ತೈತಿ. ಹಾಗಾಗಿ 5 9 ಮಾಡ್ಕೋಬೇಕಿದು. 5 9 40 45 5 9 45 ಅಂದರೆ ಎಲ್ಲಾದರೂ ಏನು ಬರ್ತಾಯಿದ್ದಿಲ್ಲ 9 9 ಬರ್ತೈತಿ. ಇನ್ನೊಂದು ಮಾಡಿ ನೋಡ್ರಿ. ಈಗ 2 ಮತ್ತು ಇಲ್ಲಿ 18 ಇದೆ. ಇಲ್ಲೇನಿದೆ 2 18 ಬಂದಿದೆ ನೋಡ್ರಿ. 2 18 ಬಂದಿದೆ. ಹಾಗಾಗಿ 2 9 18 ಅದೆಲ್ಲನೂ ಕೂಡ 9ರಿಂದ ಬರ್ತಾಯಿದೆ. ಸೀರಿಯಲ್ ವೈಸ್ 9 9 9 9 ಆಗ್ತಾಯಿದೆ. ಇವಾಗ ನೋಡಿರಿ ಮತ್ತೆ ಯಾವ್ದು ಬಿಟ್ವಿ. ಇದು ಮಾಡಿದ್ವಿ, ಇದು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಈಗ ನಾವು ಪ್ರಾಬ್ಲಮ್ ಇಲ್ಲಿದೆ ನೋಡಿರಿ. ಇವಾಗ 13 9 ಎಷ್ಟು ಮಾಡಬೇಕು? 13 9 ಎಷ್ಟು ಬರ್ತೈತೆ? 117 ಬರ್ತೈತೆ. ನೀವು ಮಗ್ಗಿ ಬರಲಿಲ್ಲ ಅಂದರೆ ಒಂದ್ಸರಿ ನೋಡಿರಿ. 9 3 ಎಷ್ಟಾಗ್ತೈತೆ? ಇಲ್ಲಿ 27 ಆಗ್ತೈತೆ. 2 ದಶಕ 9 1 9 10 11 ಎಷ್ಟೈತೆ? ಇಲ್ಲಿ 117 ಆಯ್ತು. 117 ಆಪ್ಷನಲ್ಲಿ ಇದೆ ಅನ್ನೋ ನೋಡಿರಿ. ಇಲ್ಲಿ 117 ಆಪ್ಷನಲ್ಲಿ ಇದೆ. ಹಾಗಾಗಿ ಇದು ಸರಿ ಉತ್ತರ. ಈ ಲೆಕ್ಕ ಒಂದ್ಸರಿ ನೋಡಿರಿ. ಇಲ್ಲಿ ಎಷ್ಟಿದೆ? 3 ಇದೆ. ಇಲ್ಲಿ 16 ಇಲ್ಲಿ 19 ಇದೆ. ಇದು ನೋಡಿದ್ರೆ ಏನಾಗ್ತೈತೆ? ಒಂಥರ ನಮಗೆ ಸ್ಕ್ವೇರ್ ನಂಬರ್ ಕಾಣಿಸ್ತಾ ಇದ್ದಾವೆ ನೋಡಿರಿ. ಇಲ್ಲಿ 16 ಇದೆ, ಇಲ್ಲಿ 81, ಇಲ್ಲಿ ಡ್ಯಾಶ್. ಅಂದರೆ ನಾವು ಈ ಒಂದು ಸ್ಥಳದಲ್ಲಿ ಕಂಡುಹಿಡಬೇಕು ಅಂತ ಅರ್ಥ. ಇವಾಗ ನೋಡಿರಿ ಇಲ್ಲಿ ಎಷ್ಟಿದೆ? 16. 4 ಸ್ಕ್ವೇರ್ ಮಾಡ್ಕೊಂಡಷ್ಟೇ ಬರ್ತದೆ ನಮಗೆ 16 ಬರ್ತೈತೆ. 4 ಸ್ಕ್ವೇರ್ ಮಾಡಿದ್ರೆ 16. 4 4 16. ಇಲ್ಲಿ 7 7 49. ಹಾಗಾಗಿ 7 ಸ್ಕ್ವೇರ್ ಮಾಡ್ಕೊಬೇಕು. ಇಲ್ಲಿ 2 ಸ್ಕ್ವೇರ್ ಮಾಡ್ಕೊಂಡು 2 7 4. ಈಗ ನೋಡಿರಿ ಇದು 4, ಇದು 7, ಇದು 2 ಎಷ್ಟಾಯ್ತಿದು? 4 7 ಸೇರಿಸಿದ್ರೆ 11, ಇದು 2 ಸೇರಿಸಿದ್ರೆ 13. ಮಧ್ಯ ಸಂಖ್ಯೆ ಎಷ್ಟು ಬರ್ತೈತೆ? 13 ಬರ್ತೈತೆ. ಈ ರೀತಿ ಮಾಡಬೇಕಿದು. ಇದು ನೋಡಿರಿ 36 ಇದೆ. ಇಲ್ಲಿ 6 ಸ್ಕ್ವೇರ್ ಮಾಡಬೇಕು. ಇಲ್ಲಿ 6 ಸ್ಕ್ವೇರ್ 6 6 36. ಇಲ್ಲಿ ನೋಡಬೇಕು 8 ಸ್ಕ್ವೇರ್ ಮಾಡಬೇಕು. 8 8 64. ಇಲ್ಲಿ 5 ಸ್ಕ್ವೇರ್ 5 5 25. ಇದು 6, ಇದು 8 ಮತ್ತು ಇದು 5 ಕೂಡಿಸ್ಕೋಬೇಕು. 6 8 ಎಷ್ಟೈತೆ? 14 ಆಯಿತು. 14 ಇದು 5 19. ಮಧ್ಯ ಸಂಖ್ಯೆ ಬಂತಾನೆ. ಈ ರೀತಿ ಮೆಥಡ್ ಕರೆಕ್ಟ್ ಇದೆ ಅಂತ ಅರ್ಥ. ಇವಾಗ 3ನೇದು ಮಾಡಿ ನೋಡೋಣ. ಇಲ್ಲಿ ಎಷ್ಟಿದೆ? 16. 16 4 ಸ್ಕ್ವೇರ್ ಆಯಿತು. 4 4 16. 9 9 ಸ್ಕ್ವೇರ್ ಅಂದರೆ 9 81 81. ಇಲ್ಲಿ ಡ್ಯಾಶ್ ಇಲ್ಲಿ ಕಂಡುಹಿಡಬೇಕು ನಾವು. ಇವಾಗ ಎಷ್ಟಲೇ ಆಗ್ತದೆ ನೋಡ್ರಿ ಇಲ್ಲಿಂದು. ನೋಡ್ರಿ ಇದು 4 ಸ್ಕ್ವೇರ್ ಆಯ್ತಲ್ಲ. 4 ಸ್ಕ್ವೇರು. ಇದು 9 ಸ್ಕ್ವೇರು. ಇಲ್ಲಿ ನೋಡ್ಬೇಕು ನಾವು 21 ಆಗಬೇಕಂದ್ರೆ ಯಾವ ಸ್ಕ್ವೇರ್ ತೊಗೋಬೇಕಂದ್ರೆ ಇಲ್ಲಿ 8 ಸ್ಕ್ವೇರ್ ತೊಗೊಳ್ಬೇಕು. 8 ಸ್ಕ್ವೇರ್. ಈ 8 ಈ 4 ಈ 9 ಕೂಡಿಸ್ಕೋಬೇಕು. 4 9 ಎಷ್ಟಾಯಿತು? ಇಲ್ಲಿ 13 ಆಯಿತು. 13 ಇದು 8 21 ಆಯಿತು. ಹಾಗೆ ಸರಿಯಾದ ಉತ್ತರ 21.
21 ಇದೇನು ನೋಡಿರಿ ಇಲ್ಲಿ ಆಪ್ಷನಲ್ಲಿ. ನಾವು ಇದು ಕಂಡುಹಿಡಿಯೋದಿಲ್ಲ, ಅದು 21 ಇಲ್ಲಿ ಬಂತು. ಇದು ಕಂಡುಹಿಡಿಯೋದಿಲ್ಲ. ಇಲ್ಲಿ ನಾವು ಎಷ್ಟು ಮಾಡ್ಕೊಂಡಿವಿ ಅಂದರೆ ಇಲ್ಲಿ 8 8 64 ಮಾಡಿದ್ವಲ್ಲ, 8 8 64, 8 ಸ್ಕ್ವೇರ್ ಮಾಡಿದ್ದೀವಲ್ಲ, ಹಾಗಾದರೆ 64 ಇದೆ ಏನಂತ ಹೇಳಿ ನೋಡ್ಬೇಕು ನಾವು. ಆಪ್ಷನಲ್ಲಿ 64 ಇಲ್ಲಿ ಕೆಳಗಿದೆ ನೋಡಿರಿ, ಡಿ ಆಪ್ಷನ್. ಹಾಗಾಗಿ ಸರಿಯಾದ ಉತ್ತರ ಯಾವುದಂದ್ರೆ ಇಲ್ಲಿ 64. 8 ಸ್ಕ್ವೇರ್ ಇಸ್ 64 ಅಂತ ಅರ್ಥ. ಇದು ನೋಡ್ರಿ ಇವಾಗ ಲೆಕ್ಕ. ಇಲ್ಲಿ ಎಷ್ಟಿದೆ? 5 ಇದೆ, ಇದು 6 ಇದೆ, ಇಲ್ಲಿ 4 ಇದೆ. ಇಲ್ಲಿ ನೋಡಿರಿ 5 ಇಂಟು 6 ಇಂಟು 4 ಮಾಡ್ಕೊಳ್ಳೋಣ. 5 6 ಎಷ್ಟು? 30. 30 4 ಎಷ್ಟಾಗುತ್ತೆ ನೋಡಿರಿ ಇಲ್ಲಿ? 30 ಇಂಟು 4, 4 0 0, 4 3 12. ಹಾಗಾದ್ರೆ ಎಷ್ಟು ಬಂತಿದ್ದು? 120 ಬಂತು. 120 ಏನು ಮಾಡೋಣ? 10ರಿಂದ ಡಿವೈಡ್ ಮಾಡೋಣ. 10 1 10 12 12 ಬಂತು ತಾನೆ ಇಲ್ಲಿ ಮಧ್ಯದಲ್ಲಿ 12 ಬಂತ. ಈಗ ಇದೇ ರೀತಿ ಇದು ಮಾಡಬೇಕು. ಇವಾಗ ಮಾಡಿರಿ 6 5 ಎಷ್ಟಾಗುತ್ತೆ? 6 7 6 7 42 ಆಗ್ತೈತೆ. 42ಕ್ಕೆ ನಾವು ಏನು ಮಾಡಬೇಕು? ಮತ್ತೆ 5ರಿಂದ ಇಂಟು ಮಾಡಬೇಕು. ಮತ್ತೆ 5 2 ಎಷ್ಟು? 10 ಆಗ್ತೈತೆ. 5 4 20 21. ಇದಕ್ಕೂ ಕೂಡ ಏನು ಮಾಡಬೇಕು? ನಾವು 10ರಲ್ಲಿ ಡಿವೈಡ್ ಮಾಡಬೇಕು. 10 ಎಷ್ಟಾಯಿತು? 10 2 20, 10 1 10 ಎಷ್ಟಾಯ್ತು? ಇಲ್ಲಿ 21 ಬಂತು. ಇದು ಎರಡು ಮ್ಯಾಚ್ ಆಗ್ತಿದ್ರೆ ಮೂರನೇದು ಇದೇ ರೀತಿ ಬರ್ತದೆ ಅಂತ ನಮ್ಗೆ ಕನ್ಫರ್ಮ್ ಆಗಿರ್ತೈತೆ ಅಲ್ಲಿ. ಇವಾಗ ಮೂರನೇದು ಮಾಡೋಣ. ಮೂರನೇದು 8 4 ಎಷ್ಟು? 4 8 32 ಆಗ್ತೈತಿ ಇಲ್ಲಿ. 32 ಆಮೇಲೆ 10 10 2 20, 2 ದಶಕ 13 30 32 32 ಅಂದರೆ ಇಲ್ಲಿ ಏನು ಮಾಡೋಣ? 320ಕ್ಕೆ 10ರಿಂದ ಡಿವೈಡ್ ಮಾಡೋಣ. 10 1 10 3 30, 10 2 20. ಹಾಗಾದ್ರೆ ಎಷ್ಟು ಬಂತು ಆನ್ಸರ್? 32 ಆನ್ಸರ್ ಬರಬೇಕು. ಈ 32 ಇದೆಲ್ಲ ಇದೇನು ನೋಡೋಣ? 32 ಆಪ್ಷನ್ ಇದೆ ನೋಡ್ರಿ ಇಲ್ಲಿ, ಬಿ ಆನ್ಸರು. ಹಾಗಾಗಿ ಇದು ಸರಿಯಾದ ಉತ್ತರ ಬಂದುಬಿಟ್ಟು 32. ಇಲ್ಲಿಗೆ ಈ ಒಂದು ಪ್ರಾಬ್ಲಮ್ಗಳು ಮುಗಿದವು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ? ಮುಂದಿನ ಒಂದು ಟಾಪಿಕ್ ಕುರಿತು ತರಗತಿಯನ್ನು ಮಾಡ್ತೀನಿ. ಇವಾಗ ಮಿಸ್ಸಿಂಗ್ ನಂಬರ್ ಮೇಲೆ ಸಾಕಿಷ್ಟು 3-4 ತರಗತಿ ತಿಳ್ಕೊಂಡಿವಿ. ಹಾಗೆ ಸಂಖ್ಯಾ ಸರಣಿ ಮೇಲೆ ಕೂಡ ತಿಳ್ಕೊಂಡಿದ್ವಿ. ಮುಂದಿನ ಒಂದು ಟಾಪಿಕ್ ಯಾವುದೇ ನೋಡಿಕೊಂಡು ಮುಂದಿನ ಟಾಪಿಕ್ ಮೇಲೆ ಮುಂದಿನ ತರಗತಿಯನ್ನು ಮಾಡ್ತೀನಿ. ಇದು ನಾನು ಓದ್ಕೋತಾ ನಿಮ್ಗೆ ಹೇಳ್ತಿರೋದು. ಅಷ್ಟು ನನಗೂ GK ಪೇಪರ್ ಅಷ್ಟು ಪರ್ಫೆಕ್ಟ್ ಇಲ್ಲ. ಅದಕ್ಕೋಸ್ಕರ ಏನು ಮಾಡೋಣ ಅಂದರೆ ನಾವು ಕೂಡ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ HSTR ನೇಮಕಾತಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಅವರಿಗೆ ಈ ಒಂದು ತರಗತಿಗಳು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.